ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 94ನೇ ಭಾಗ. 93ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 14ನೇ ಸರ್ಗ ಪೂರ್ಣವಾಗಿ ಮುಕ್ತಾಯ ಕಂಡಿತ್ತು. 14ನೇ ಸರ್ಗದಲ್ಲಿ ಆಚಾರ್ಯರ ದಿನಚರಿ, ಅವರು ಪ್ರವಚನ ಮಾಡಿದ್ದು, ಮತ್ತು ಅವರ ಸಹಚರರಾದಂತಹ ಉಳಿದ ಯತಿಗಳು, ಗೃಹಸ್ಥರು, ಅವರೆಲ್ಲ ತಮ್ಮ ತಮ್ಮ ಸಾಧನೆಯನ್ನು ಮಾಡಿದ್ದು, ಇದರದ್ದೆಲ್ಲ ವರ್ಣನೆ ಬಂತು. ಅದೆಲ್ಲ ವಿಷ್ಣುಮಂಗಲ ಅಂತ ಒಂದು ದೇವಾಲಯ, ಅದರ ಸಮೀಪ ಇರುವಂಥ ಮತ್ತೊಂದು ಕೂಡ್ಲು ಗೋಪಾಲಕೃಷ್ಣ ದೇವಾಲಯ ಅಂಥೇಳಿ ಆ ಎಲ್ಲ ಪರಿಸರದಲ್ಲಿ ನಡೆದದ್ದು. ಕಾಸರಗೋಡು, ಇವತ್ತಿನ ಕಾಸರಗೋಡು ಏನಿದೆ ಆ ಪ್ರಾಂತ. ಮುಂದೇನಾಯಿತು, ಈಗ ನಾವು 15ನೇ ಸರ್ಗ ನೋಡಬೇಕು. ಈ 15ನೇ ಸರ್ಗದಲ್ಲಿ ಕೆಲವು ಅಪರೂಪದ ಸಂಗತಿಗಳನ್ನು ಕವಿಗಳು ವರ್ಣನೆ ಮಾಡ್ತಾರೆ. ಒಂದು 50-60 ಶ್ಲೋಕಗಳಲ್ಲಿ ಇಡೀ ಮಧ್ವ ಸಿದ್ಧಾಂತದ ಸಾರವನ್ನು ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಸಮಯಪಾದ ಅಂತ ಒಂದು ಪಾದ ಇದೆ. ಅದು ಆಚಾರ್ಯರ ತನಕ ಯಾವ್ಯಾವ ವೇದಾಂತಗಳು, ಯಾವ್ಯಾವ ಸಿದ್ಧಾಂತಗಳು ಪ್ರಚಾರದಲ್ಲಿದ್ದು ಅವನ್ನೆಲ್ಲವನ್ನು ವಿಮರ್ಶೆ ಮಾಡಿ ತಮ್ಮದಾದಂಥ ಒಂದು ಖಚಿತವಾದ ಅಭಿಪ್ರಾಯವನ್ನು ಆಚಾರ್ಯರು ವರ್ಣನೆ ಮಾಡ್ತಾರೆ. ಅಲ್ಲಿ ವೇದವ್ಯಾಸರುಗಳು ಆ ಎಲ್ಲ ಸಿದ್ಧಾಂತಗಳನ್ನು ವಿಮರ್ಶೆ ಮಾಡಲಿಕ್ಕಾಗಿಯೇ ಆ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಆಚಾರ್ಯರು ಆ ಸೂತ್ರಗಳ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾರೆ ಆ ಪಾದದಲ್ಲಿ. ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಪ್ರವಚನವನ್ನು ಕೇಳಲಿಕ್ಕಾಗಿ ಕೂತಾಗ ಆಚಾರ್ಯರು ಬ್ರಹ್ಮಸೂತ್ರದ ಭಾಷ್ಯವನ್ನು ಪಾಠ ಮಾಡಲಿಕ್ಕೆ ತೊಡಗಿದ್ದು ಈ ಸರ್ಗದಲ್ಲಿ ಮುಖ್ಯವಾಗಿ ವರ್ಣಿತ ಆಗಿದೆ. ಮತ್ತೆ ಆಚಾರ್ಯರು ಶಿಷ್ಯ ಸ್ವೀಕಾರ ಮಾಡಿದ್ದು. ಶಿಷ್ಯರು ಈಗಾಗಲೇ ಅವರಿಗಿದ್ರು, ಎಷ್ಟೋ ಜನ ಶಿಷ್ಯರಿದ್ರು. ಆ ಹೃಷಿಕೇಶ ತೀರ್ಥ ಮೊದಲಾದ ಎಲ್ಲ ಶಿಷ್ಯರ ವರ್ಣನೆ, ವಿಷ್ಣು ತೀರ್ಥರ ವರ್ಣನೆ, ತ್ರಿವಿಕ್ರಮ ಪಂಡಿತರ ವರ್ಣನೆ, ಈ ಎಲ್ಲ ಶಿಷ್ಯರು ಅವರ ಸಾಧನೆಗಳು, ಅದರ ಬಗ್ಗೆ ಎಲ್ಲ ಈ ಒಂದು ಶ್ಲೋಕದಲ್ಲಿದೆ. ಭೂಯೋ ಬೋಧಸ್ತೋ ಭೂಯೋ ವ್ಯಾಚಕ್ಯೋ ಭಾಷ್ಯಮದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸಂಸ್ತತ್ರ ಮರಾಲಯೇ. ಅಲ್ಲೊಂದು ದೇವಾಲಯದಲ್ಲಿ ಇದ್ದುಕೊಂಡು ಆಚಾರ್ಯರು ವಾಸ ಮಾಡಿದರು, ಭಾವಪ್ರಕಾಶಿಕದಲ್ಲಿ ವಾಸ ಮಾಡಿದ್ರು, ಮತ್ತು ಅಲ್ಲೇ ಪ್ರವಚನ ಮಾಡ್ತಾ ಇದ್ರು. ವಿಷ್ಣುಮಂಗಲ ದೇವಾಲಯ ಈ ದೇವಾಲಯಕ್ಕೆ ಹೋಲಿಸಿದ್ರೆ, ಕೂಡ್ಲು ಗೋಪಾಲಕೃಷ್ಣ ದೇವಾಲಯಕ್ಕೆ ಹೋಲಿಸಿದ್ರೆ ಸಣ್ಣದು ಅಂತ ನಾನು ಕೇಳಬಲ್ಲೆ. ಆದ್ದರಿಂದ ಅಲ್ಲಿ ಆಚಾರ್ಯರ ವಾಸಕ್ಕೆ, ಪ್ರವಚನಕ್ಕೆ ಅನುಕೂಲಕರವಾದಂಥ ಜಾಗ ಇರಲಿಲ್ಲ. ಈ ಕೂಡ್ಲು ಗೋಪಾಲಕೃಷ್ಣ ದೇವಾಲಯದಲ್ಲೇ ವಾಸ ಮಾಡಿಕೊಂಡಿದ್ರು ಮತ್ತು ಅಲ್ಲೇ ಪ್ರವಚನ ಮೊದಲಾದನ್ನು ಮಾಡಿದರು. ಕೂಡಿಲ್ಲಿತ್ಯ ಅಪಭೃಷ್ಟ ಭಾಷಾ, ಭಾವಪ್ರಕಾಶಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಕೂಡಿಲ್ ಅಂತ ಒಂದು ಅಪಭೃಷ್ಟ ಭಾಷೆ ಆ ದೇವಾಲಯದ. ಗ್ರಾಮೇ ಗ್ರಾಮೀಣ ಸಾಮಾನ್ಯ ಅಂತ ಬಂತಲ್ಲ, ಗ್ರಾಮೇ ಅಂದರೆ ಯಾವ ಗ್ರಾಮ? ಕೂಡಿಲ್ ಅನ್ನುವಂಥ ಒಂದು ಗ್ರಾಮ. ಕೂಡ್ಲು ಗೋಪಾಲಕೃಷ್ಣ ದೇವಾಲಯ ಅಲ್ಲಿದ್ರು. ಭೂಯೋಬೋಧ ಅಂದ್ರೆ ಆಚಾರ್ಯರು ಭಾಷ್ಯವನ್ನು ಅವರು ಪ್ರವಚನ ಮಾಡಲಿಕ್ಕೆ ತೊಡಗಿದ್ರು. ಅಲ್ಲೊಂದು ಅಮರಾಲಯದಲ್ಲಿ ದೇವಾಲಯ ಅಂದ್ರೆ ಗೋಪಾಲಕೃಷ್ಣ ದೇವಾಲಯ, ಅಲ್ಲಿ ಅವರು ವಾಸ ಮಾಡಿಕೊಂಡಿದ್ರು. ಅದನ್ನ ಕೂಡ್ಲು, ಕೂಡಿಲ್ ಹೀಗೆಲ್ಲ ಬೇರೆ ಬೇರೆ ಥರ ಹೇಳ್ತಾರೆ. ಅದು ಇಲ್ಲ ಅಂತಂದ್ರೆ ತಮಿಳು ಮತ್ತೆ ತುಳು ಈ ಎಲ್ಲ ಭಾಷೆಗಳಲ್ಲಿ ಇವತ್ತಿಗೂ ಕೂಡ ಇಲ್ಲ ಅಂದ್ರೆ ಮನೆ. ಕನ್ನಡದಲ್ಲಿಯೂ ಕೂಡ ಇತ್ತದು, ಹಳೆಯ ಕನ್ನಡದಲ್ಲಿ ಇದ್ದಿದ್ಬೇಕು. ಈಗ ಹೊಸ ಕನ್ನಡದಲ್ಲಿ ಹೋಗಿದೆ ಅಷ್ಟೆ. ಹಿತ್ತಿಲ್ ಅಂತ ಅಂತಾರಲ್ಲ ಈಗಲಾದ್ರ, ಹಿತ್ತಲು. ಆ ಹಿತ್ತು ಇಲು ಅಂತಂದ್ರೆ ಹಿಂಭಾಗದ ಇಲ್ಲ ಅಂತ ಅರ್ಥ, ಹಿಂಭಾಗದ ಮನೆ ಅಂತ ಅರ್ಥ. ಅದರಿಂದ ಇಲ್ಲ ಅನ್ನೋದು ಇಲ್ಲೂ ಉಳ್ಕೊಂಡಿದೆ. ವ್ಯವಹಾರದಲ್ಲಿ ಜನ ಆಡುವಂಥ ಭಾಷೆಯಲ್ಲಿ ಹೆಚ್ಚು ಇಲ್ಲ ಅಷ್ಟೆ. ಅದರಿಂದ ಪಾಡಿ ಮತ್ತು ಕುಡಿಲ್ ಅಂತ 2 ಗ್ರಾಮಗಳು. ಆ 2 ಗ್ರಾಮಗಳಿಗೂ ಅತ್ಯಂತ ಕೇಂದ್ರವಾದಂಥ ಮತ್ತು 2 ಗ್ರಾಮಗಳ ಆರಾಧನೆಗೂ ಪಾತ್ರವಾದಂಥ ದೈವ ಆ ಗೋಪಾಲಕೃಷ್ಣ ದೇವಾಲಯ. ಅಲ್ಲೇ ಆಚಾರ್ಯರು ವಾಸ ಮಾಡ್ತಿದ್ರು ಮತ್ತು ಪ್ರವಚನವನ್ನು ಕೂಡ ಮಾಡಿದರು. ಇದೆಲ್ಲ ಅನುಷ್ಠುಪ್ ಛಂದಸ್, ತೀರಾ ಸಣ್ಣ ಸಣ್ಣ ಶ್ಲೋಕಗಳು. ಇಲ್ಲಿ ತನಕ ಇಂಥ ಸಣ್ಣ ಸಣ್ಣ ಶ್ಲೋಕಗಳನ್ನು ಹೆಚ್ಚು ಹಿಂದೆಲ್ಲೂ ಹೇಳಿಲ್ಲ. ಅಂಥ ಶ್ಲೋಕಗಳ ಮೂಲಕ ಒಂದು ವಿಶಿಷ್ಟವಾದ ಪ್ರಯತ್ನ ಇಲ್ಲಿ ನಾರಾಯಣ ಪಂಡಿತರು, ಶಾಸ್ತ್ರದ ವಿಷಯಗಳನ್ನು ಹೇಳುವಂಥ ಒಂದು ಪ್ರಯತ್ನ. ಈಗ ನೋಡ್ರಿ, ತ್ರಿವಿಕ್ರಮ ಪಂಡಿತರು ಆಚಾರ್ಯರನ್ನ ಬೇಕಾದಷ್ಟು ಬಾರಿ ನೋಡಿದ್ರು, ಎಂದು ಕೂಡ ಕೆಲವು ಬಾರಿ ಅವರು ಭೇಟಿನೂ ಕೂಡ ಮಾಡಿದ್ದಿರಬೇಕು. ಆದರೆ ಅವರ ಸಿದ್ಧಾಂತವನ್ನು ಒಮ್ಮೆಲೆ ಒಪ್ಕೊಳ್ಳಿಲ್ಲ ತ್ರಿವಿಕ್ರಮ ಪಂಡಿತರು. ಯಾಕೆಂದ್ರೆ ನಾನು ವಿಮರ್ಶೆ ಕೃತಿ ಕುರುತೆ ಖಿಲಂ, ವಿವೇಕಿಯಾದವನು ಸಾಕಷ್ಟು ವಿಮರ್ಶೆ ಮಾಡಿ ಆ ಬಳಿಕನೇ ಒಪ್ಕೋತಾನೆ. ಹೆಜ್ಜೆ ಇಡುವಾಗ ಬಹಳ ಆಲೋಚನೆ ಮಾಡಿ ಇಡ್ತಾನೆ, ಇಟ್ಟ ಹೆಜ್ಜೆಯನ್ನು ಹಿಂತಗೊಳ್ಳೋದಿಲ್ಲ. ಆದರೆ ಈಗ ಆ ತ್ರಿವಿಕ್ರಮ ಪಂಡಿತರು ಮಾಡಿದಂಥ ಅನ್ವೇಷಣೆ, ಅವರ ಶಾಸ್ತ್ರಾಧ್ಯಯನ, ಪ್ರವಚನ ಅದೆಲ್ಲ ಪಕ್ವವಾಗುವಂಥ ಒಂದು ಹಂತಕ್ಕೆ ಬಂದಿತ್ತು. ಅವರು ರಾತ್ರಿ ಹೊತ್ತಿನಲ್ಲಿ ತಮ್ಮ ಶಂಕರ ಪಂಡಿತರ ಮನೆಯಲ್ಲಿದ್ದಂಥ ಪುಸ್ತಕಗಳನ್ನು ಓದಿ ಕೂಡ ಇದ್ರು ಗುಪ್ತವಾಗಿ. ಈಗ ಅವರು ಆಚಾರ್ಯರಿಗೆ ಬಂದು ಕೂತರು.
ಎಷ್ಟೋ ಸರಿ ಭೇಟಿ ಆಗ್ತಿದ್ದಿರಬೇಕು, ಪ್ರವಚನಗಳನ್ನು ಕೇಳಿದ್ದಿರಬೇಕು. ಇದು ಅವ್ರದೇ ಊರಿನಲ್ಲಿ ನಡೆಯುವಂಥ ಪ್ರವಚನ. ಆದ್ದರಿಂದ ಆಚಾರ್ಯರ ಎದುರಿಗೆ ಅವ್ರು ಬಂದು ಕೂತು ನಮಸ್ಕಾರ ಮಾಡಿದರು. ಅದು ಹಿಂದೆ ಬಂದಿತ್ತಲ್ಲ, ಬಂದು ನಮಸ್ಕಾರ ಮಾಡಿದರು ಅಂತೇಳಿ. ಆ ಥರ ಇನ್ನೊಂದು ದಿವಸ ಪ್ರವಚನ ಆಗುವಾಗ ಅವ್ರು ಬಂದರು. ಈ ಸಾಮಾನ್ಯವಾಗಿ ಯಾರ್ದಾರು ಸ್ವಾಮಿಗಳು ಪ್ರವಚನ ನಡೆದಿದ್ರೆ ಅಲ್ಲಿ ಯಾರು ವಿದ್ವಾಂಸರು ಅಂದರೆ ಬನ್ರಿ ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಮುಂದೆ ಕೂಡಿಸ್ತಾರೆ. ತ್ರಿವಿಕ್ರಮ ಪಂಡಿತರು ಎದುರಿಗೆ ಕೂತರು. ಆಚಾರ್ಯರಿಗೆ ಆ ತ್ರಿವಿಕ್ರಮ ಪಂಡಿತರನ್ನು ನೋಡಿ ಏನು ಅನಿಸ್ತು ಅಂದರೆ, ಪ್ರತಿವೀರಂ ಇವಾಗ್ರತಃ, ಒಬ್ಬ ಯೋಧನಿಗೆ ತನ್ನ ಎದುರಿಗಿರುವಂಥ ಮತ್ತೊಬ್ಬ ಪ್ರತಿಯೋಧನನ್ನು ನೋಡಿದ್ರೆ ಏನಾಗಬೇಕು, ಆ ಭಾವನೆ ಬಂತು ಆಚಾರ್ಯರಿಗೆ. ಯಾಕೆಂದ್ರೆ ತ್ರಿವಿಕ್ರಮ ಪಂಡಿತರು ಆಚಾರ್ಯರಿಗೆ ಪ್ರತಿವೀರ ಅಂತ ಅನ್ಸ್ಕೋಬೇಕಾದ್ರೆ ಅವ್ರ ಶಕ್ತಿ ಎಷ್ಟಿದ್ದಿರ್ಬೇಕು, ಎಷ್ಟು ದೊಡ್ಡ ವಿದ್ವಾಂಸರವರಾಗಿದ್ದಿರ್ಬೇಕು. ತ್ರಿವಿಕ್ರಮ ಪಂಡಿತರು ಪ್ರತಿವೀರ ಯಾಕೆಂದ್ರೆ ಪರಪಕ್ಷ ರಥಾರೂಢಂ, ಅರ್ಜುನ ಕರ್ಣ ಇವರೆಲ್ಲ ಹೋರಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಮುಂದೆ ಕರ್ಣ ಇದ್ರೆ ಅವನು ಒಂದು ರಥದಲ್ಲಿ, ಅರ್ಜುನ ಇದ್ರೆ ಅವನು ಒಂದು ರಥದಲ್ಲಿ. ತ್ರಿವಿಕ್ರಮ ಪಂಡಿತರಿಗೆ ರಥ ಯಾವುದು, ಪರಪಕ್ಷ ಅದ್ವೈತ ವೇದಾಂತ, ಅದೇ ಅವರಿಗೆ ರಥ. ಮಾಧ್ವ ವೇದಾಂತಕ್ಕೆ ಬಹಳ ದೊಡ್ಡ ಪ್ರತಿಪಕ್ಷ ಅಂತಂದ್ರೆ ಆ ಅದ್ವೈತ ವೇದಾಂತ. ಅದ್ವೈತ ವೇದಾಂತವೆಂಬ ರಥವನ್ನೇರಿ ಬಂದಿದ್ದಾರೆ ಈ ಪ್ರತಿವೀರ. ಅವ್ರ ಕೈಯಲ್ಲಿ ಆಯುಧ ಏನು, ಖರತರ್ಕ ಮಹಾಯುಧಂ ಅಂತ ದುರ್ಬಲ ಅಲ್ಲ, ಅವರು ಪ್ರಬಲವಾದ ತರ್ಕಗಳನ್ನು ಸಾಧನೆ ತೋರಿಸಿ ಅದ್ವೈತ ವೇದಾಂತವನ್ನು ಸಮರ್ಥನೆ ಮಾಡ್ಕೋತಾರೆ. ಆಚಾರ್ಯರನ್ನು ಹೊರತುಪಡಿಸಿ ಅವ್ರು ಯಾರ ಶಿಷ್ಯರಿಗೂ ಕೂಡ ತ್ರಿವಿಕ್ರಮ ಪಂಡಿತರನ್ನು ಮಣಿಸೋದಾಗಿರ್ಲಿಲ್ಲ. ಆನೆ ಎಂಥ ದೊಡ್ಡ ದೊಡ್ಡ ಮಾವುತರು ಯಾರೇ ಪಳಗಿದವರು ಬಂದರೂ ಕೂಡ ಅವ್ರ ಕಣ್ಣಿಗೆಲ್ಲ ಧೂಳು ಎರಚಿ ಅವ್ರನ್ನ ಓಡಿಸಿ ಬಿಡುವಂತೆ ತ್ರಿವಿಕ್ರಮ ಪಂಡಿತರು ಅವ್ರನ್ನೆಲ್ಲ ಹಣಿದು ಬಿಟ್ಟಿದ್ರು, ಮಣಿಸಿ ಬಿಟ್ಟಿದ್ರು. ಅಂತ ಪ್ರಬಲ ವಿದ್ವಾಂಸ ಅವರು. ಅಂಥ ತ್ರಿವಿಕ್ರಮಾರ್ಯಂ, ನನ್ನ ತಂದೆಯಾದ ತ್ರಿವಿಕ್ರಮ ಪಂಡಿತರನ್ನ ಆಚಾರ್ಯರು ಎದುರುಗಡೆ ನೋಡಿದರು. ಪ್ರತಿವೀರಂ ಅಗ್ರತಃ, ಅವರು ನೋಡಿ ಆಚಾರ್ಯರಿಗೆ ಗೊತ್ತಾಯಿತು ತ್ರಿವಿಕ್ರಮ ಪಂಡಿತರ ಮನಸ್ಸಿನಲ್ಲಿರುವಂತಹ ಒಂದು ಗೊಂದಲ, ಸಂಘರ್ಷ ಅದೆಲ್ಲ ಅವ್ರಿಗೆ ಗೊತ್ತಿದ್ದಿರಬೇಕು. ಸಾಮಾನ್ಯವಾಗಿ ಈ ಜಗತ್ತಿನಲ್ಲೇ ಎಷ್ಟೋ ಜನ ರಾಜಕಾರಣಿಗಳು, ಒಂದು ಸಂಸ್ಥೆ ನಡೆಸಬೇಕಾದವರು ಒಂದು ತಕ್ಕ ಮಟ್ಟಿನ ಮೈಂಡ್ ರೀಡಿಂಗ್ ಮಾಡ್ತಿರ್ತಾರೆ. ಎದುರಿಗೆ ಬಂದಿರುವಂಥ ವ್ಯಕ್ತಿ ಯಾತಕ್ಕೆ ಬಂದಿದ್ದಾನೆ, ಅವನ ಕಡೆಯಿಂದ ಏನು ಕೆಲಸ ಮಾಡಿಸ್ಬೇಕು, ಅವನ ಶಕ್ತಿ ಅಂಥದ್ದು ಇದನ್ನ ತಿಳ್ಕೊತಿರ್ತಾರೆ. ಆಚಾರ್ಯರು ಅಂತ ಉನ್ನತ ಮಟ್ಟದ ನಾಯಕರೇ. ವಿಶೇಷತಃ ಪ್ರತಿಯೊಂದು ಜೀವದ ದೈಹಿಕ ಮಾನಸಿಕ ಚಟುವಟಿಕೆಯನ್ನು ನಡೆಸುವಂಥ ಪ್ರಾಣ. ಅದರಿಂದ ಅವರಿಗೆ ಇವರೊಳಗಿರುವಂಥ ಗೊಂದಲ ಗೊತ್ತಾಯಿತು. ಗೊತ್ತಾಗಿ ಪ್ರವಚನ ಪ್ರಾರಂಭ ಮಾಡಿದರು. ಆ ಪ್ರವಚನ ಎಲ್ಲ ನೇರವಾಗಿ ಆ ತ್ರಿವಿಕ್ರಮ ಪಂಡಿತರ ಸಂಶಯಗಳಿಗೆ ಪರಿಹಾರಕವಾಗಿಯೇ ಇದ್ದಂತಿತ್ತು. ತ್ರಿವಿಕ್ರಮ ಪಂಡಿತರ ಸಾಧನೆ ಪಕ್ವವಾಗುವಂಥ ಕಾಲ ಬಂದಿತ್ತು. ಆಚಾರ್ಯರ ಮುಖ ಕಮಲದಿಂದ ಉಪನ್ಯಾಸ ಭಾರತಿ ಅದು ಹೊರಗೆ ಬಂತು. ಉಪನ್ಯಾಸ ಅಂತನ್ನೋದೇ ಒಂದು ಭಾರತಿ ಅಂದ್ರೆ ವಾಣಿ, ಅದು ಹೊರಗೆ ಬಂತು. ಅದೊಂದು ಹೇಗೆ ಹೊರಗೆ ಬಂತು ಅಂತಂದ್ರೆ ಸೈನ್ಯದಂತೆ, ಸೇನಾಗ್ರಹ ದಿವ್ಯ ಶಿಬಿರಾದಿವ ನಿರ್ಯಯವು, ಸೈನ್ಯ ಶಿಬಿರದಿಂದ ಹೊರಗೆ ಬರ್ತದಲ್ಲ, ಮಾರ್ಚ್ ಮಾಡೋದು ಅಂತಾರೆ ಇಂಗ್ಲಿಷ್ನಲ್ಲಿ. ಎಲ್ಲ ಆಯುಧಗಳನ್ನ ಹಿಡ್ಕೊಂಡು ಅತ್ಯಂತ ಶಿಸ್ತುಬದ್ಧವಾಗಿ ಹೊರಗೆ ಬರ್ತದೆ. ಆ ಥರ ಈ ಉಪನ್ಯಾಸ ಅನ್ನುವಂಥ ಭಾರತಿ ಸೈನ್ಯದಂತೆ ಹೊರಗೆ ಬಂತು. ಸೇನಾಗ್ರಹ, ಸೈನ್ಯಕ್ಕೆ ತನ್ನ ಮಾಲೀಕ, ತನ್ನ ರಾಜ ಯಾರಿರ್ತಾನೆ ಅವನ ಬಗ್ಗೆ ಒಂದು ನಿಷ್ಠೆ, ರಾಜನಿಷ್ಠೆ, ದೇಶನಿಷ್ಠೆ. ಆಚಾರ್ಯರ ಈ ಉಪನ್ಯಾಸ ಭಾರತಿಗೆ ಅಂತಂದ್ರೆ ಪರಮಾತ್ಮನ ಬಗ್ಗೆ ನಿಷ್ಠೆ. ಶಿಬಿರಾದಿವ ನಿರಿಯವು, ಶಿಬಿರದಿಂದ ಸೈನ್ಯ ಹೊರಗೆ ಬಂದಂತೆ ಅಸ್ಖಲಿತವಾಗಿ ಹೊರಗೆ ಬಂತು. ಹೇಗಿತ್ತದು? ಬಹಳ ಅವಸರ ಇರಲಿಲ್ಲ. ನ ಅತಿ ಅತ್ವರ, ನ ಅತಿ ರಯ, ಬಹಳ ವಿಳಂಬವೂ ಇರಲಿಲ್ಲ. ಈಗ ಒಂದು ನಿಮಿಷ, ಆಮೇಲೆ ಒಂದು ನಿಮಿಷ ಹೀಗೆಲ್ಲ ಮಾತಾಡಿಬಿಟ್ರೆ, ಆಮೇಲೆ ಒಂದು ಶಬ್ದ ಹೀಗೆಲ್ಲ ಮಾತಾಡ್ತಾ ಹೋದ್ರೆ ಕೇಳೋರಿಗೇನು ತಿಳಿಯೋದಿಲ್ಲ, ಗೊಂದಲ ಆಗಿಬಿಡ್ತದೆ. ಇಲ್ಲ, ಸಾಮಾನ್ಯವಾಗಿ ಅಷ್ಟು ಗೊಂದಲ ಆಗುವಂತೆ ಶಬ್ದಗಳನ್ನು ಬಹಳ ವಿಳಂಬದಿಂದ ಯಾರು ಉಚ್ಚಾರ ಮಾಡೋದಿಲ್ಲ. ಕೆಲವ್ರದ್ದು ಸಮಸ್ಯೆ ಏನಿರ್ತದೆ ಅಂದ್ರೆ ಬಹಳ ವೇಗವಾಗಿ ಶಬ್ದಗಳನ್ನು ಉಚ್ಚಾರ ಮಾಡ್ತಿರ್ತಾರೆ. ಆವಾಗ ಆ ಕೇಳುವವರಿಗೆ ಅದನ್ನು ಗ್ರಹಿಸೋದು ಅಥವಾ ಗ್ರಹಿಸಿ ಏನಾದರೂ ಪಾಯಿಂಟ್ಔಟ್ ಮಾಡ್ಕೋಬೇಕು ಅಂತಿದ್ರೆ ಅದು ಸ್ವಲ್ಪ ಕಷ್ಟ ಆಗಿಬಿಡ್ತದೆ. ಅದರಿಂದ ಬಹಳ ವಿಳಂಬವೂ ಇರಬಾರ್ದು, ಬಹಳ ವೇಗವೂ ಇರಬಾರ್ದು. ಅಂಥ ಪ್ರವಚನ ಆಚಾರ್ಯರ ಶೈಲಿ. ನ ಸ್ಖಲಂತಿ, ಯಾವುದೇ ರೀತಿ ಅಂತ ಎಡರು ತೊಡರಿಲ್ಲ ಅದಕ್ಕೆ. ನಿರಂತರ ಸಂತತವಾಗಿ ಹೊರಗೆ ಬರ್ತಿದೆ. ಅನಾನಾವಯವೇತ್ಯೇವ ದವೀಯೋಭಿ ಪ್ರತರ್ಪಿತ. ಇದು ಸೈನ್ಯಕ್ಕೆ ಹೇಗೆ ಹೋಲಿಕೆ ಆಗ್ತದೆ ಅಂತಂದ್ರೆ, ಸೈನ್ಯ ಕೂಡ ಬಹಳ ವೇಗವಾಗಿ ಬೇಕಾಬಿಟ್ಟಿಯಾಗಿ ಓಡಾಡ್ತಿರೋದಿಲ್ಲ. ಯುದ್ಧ ಭೂಮಿಗೆ ಬಂದ ಮೇಲೆ, ಯುದ್ಧ ಪ್ರಾರಂಭ ಮಾಡಿದ ಮೇಲೆ ಅದಕ್ಕೊಂದು ನೀತಿ ಬೇರೆ ಇರ್ತದೆ. ಅದಿರಲಿ, ಯುದ್ಧ ಭೂಮಿಗೆ ಹೊರಡುವಾಗ, ಮಾರ್ಚ್ ಮಾಡುವಾಗ ಬಹಳ ವೇಗವೂ ಇರೋದಿಲ್ಲ, ಬಹಳ ವಿಳಂಬವೂ ಇರೋದಿಲ್ಲ.
ಎಲ್ಲೂ ಬೀಳೋದಿಲ್ಲ, ಅದು ಅತ್ಯಂತ ಶಿಸ್ತುಬದ್ಧವಾಗಿ ಹೋಗ್ತಿರ್ತದೆ ಸೈನ್ಯ. ಮತ್ತು ದೂರನಿಂದ ನೋಡಿದವರಿಗೆ ಆ ಸೈನ್ಯದಲ್ಲಿ ತುಕಡಿಗಳು ಗೊತ್ತಾಗೋದಿಲ್ಲ. ಸಮೀಪಕ್ಕೆ ಹೋದ್ರೆ ಗಜ ಸೈನ್ಯ, ಅಶ್ವ ಸೈನ್ಯ ಇವೆಲ್ಲ ಕಾಣಿಸ್ತದೆ. ಒಂದಿಷ್ಟು ಕಡೆ ಗಜ ಸೈನ್ಯ, ಅದಾದ್ಮೇಲೆ ಸ್ವಲ್ಪ ಜಾಗ ಬಿಟ್ಟು ಅಶ್ವ ಸೈನ್ಯ, ಅದಾದ್ಮೇಲೆ ಸ್ವಲ್ಪ ಜಾಗ ಬಿಟ್ಟು ರಥ ಸೈನ್ಯ, ಹೀಗೆ ಬರ್ತಿರ್ತಾರೆ. ದೂರದಿಂದ ನೋಡಿದವರಿಗೆ ಅಲ್ಲಿ ಒಂದೇ ಸೈನ್ಯ, ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅನಾನಾವಯವ ಇತ್ಯೇವ ದವೀಯೋಭಿ ಪ್ರತರ್ಕಿತ. ದೂರ ನಿಂತು ನೋಡುವವರಿಗೆ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಮತ್ತೆ ಆಚಾರ್ಯರ ಪ್ರವಚನವನ್ನು ಕೂಡ ಸಮೀಪದಲ್ಲಿ ಕೂತು ಕೇಳಿದ್ರೆ ಆ ವ್ಯಂಜನ, ಸ್ವರ, ಮಹಾಪ್ರಾಣ, ಅಲ್ಪಪ್ರಾಣ ಇವುಗಳೆಲ್ಲದರದ ಸ್ಪಷ್ಟತೆ ಗೊತ್ತಾಗ್ತದೆ. ದೂರ ನಿಂತು ಕೇಳಿದವರಿಗೆ, ಬಹಳ ದೂರ ನಿಂತು ಕೇಳಿದವರಿಗೆ ಅದು ಏನು ಹಾಡೋ, ಪ್ರವಚನವೋ, ಗದ್ದಲವೋ ಏನೂ ಗೊತ್ತಾಗಲಿಕ್ಕಿಲ್ಲ. ಸ್ವರ, ವರ್ಣ ಇದ್ರೆ ಅದರ ವ್ಯತ್ಯಾಸವೂ ಕೂಡ ಗೊತ್ತಾಗೋದಿಲ್ಲ. ಹೀಗೆ ಅದು ಹೊರಗೆ ಬಂತು. ಸೂತ್ರಸ್ಯಂತನ ವೃಂದಾಢ್ಯ ದುರ್ವಾರ ಶ್ರುತಿವಾರಣ ಸೂಪಪತ್ತಿ ಮಹಾಪತ್ತಿ ವಿಚಿತ್ರ ಸ್ಮೃತಿ ಸಪ್ತಿಕ. ಆಚಾರ್ಯ ಪ್ರವಚನದಲ್ಲಿ ಮತ್ತೆ ಆ ಉಪನ್ಯಾಸ ಈ ಸೈನ್ಯದಲ್ಲಿ ಮತ್ತು ಸಮಾನವಾದ ಕೆಲವು ಸಂಗತಿಗಳು. ಏನು? ಸೈನ್ಯದಲ್ಲಿ ರಥಗಳು, ಆಚಾರ್ಯರ ಪ್ರವಚನದಲ್ಲಿ ರಥಗಳು ಯಾವುದು ಅಂತಂದ್ರೆ ಸೂತ್ರಗಳೇ ರಥಗಳು. ವೇದವ್ಯಾಸರಿಂದ ರಚಿತವಾದಂತಹ ಬ್ರಹ್ಮಸೂತ್ರಗಳೇನಿವೆ ಆ ಸೂತ್ರಗಳನ್ನು ಏರಿ, ಸೂತ್ರಗಳನ್ನು ಆಶ್ರಯಿಸಿಕೊಂಡು ಆಚಾರ್ಯ ಮಾತಾಡ್ತಾರೆ. ಅದರಿಂದ ಸೂತ್ರ ಅನ್ನೋದೇ ಒಂದು ಸ್ಯಂದನ. ಸ್ಯಂದನ ಅಂದ್ರೆ ರಥ, ರಥಗಳ ಗುಂಪು, ರಥ ಸೈನ್ಯ. ದುರ್ವಾರ ಶ್ರುತಿ ವಾರಣ, ಸೈನ್ಯದಲ್ಲಿ ಆನೆಗಳಿರ್ತಾವಲ್ಲ. ಆಚಾರ್ಯರ ಪ್ರವಚನದಲ್ಲಿ ಆನೆ ಯಾವುದು? ಇದು ಸೈನ್ಯದಂತೆ ಇದೆ ಅಂದ ಮೇಲೆ ದೊಡ್ಡ ದೊಡ್ಡ ವೇದ ವಾಕ್ಯಗಳನ್ನು ಹೇಳ್ತಾರೆ ಆಚಾರ್ಯರು. ಮೃಗಾದಿ ವೇದಗಳನ್ನ ಮತ್ತೆ ಕೌಶೀತಕ್ಕೆ ಇತ್ಯಾದಿ ಯಾರಿಗೂ ಗೊತ್ತೇ ಇರದೇ ಇರುವಂತಹ ಅನೇಕ ವೇದ ವಾಕ್ಯಗಳನ್ನ ಹೇಳ್ತಾರೆ. ಆ ವೇದ ವಾಕ್ಯಗಳನ್ನು ಪ್ರಯೋಗ ಮಾಡಿದ್ರೆ ಆಚಾರ್ಯರು ವಿಷ್ಣು ಸರ್ವೋತ್ತಮ ಅನ್ನೋದನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ ಒಂದು ವೇದವಾಕ್ಯ ಪ್ರಯೋಗ ಮಾಡಿದ್ರೆ ಅದಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ನಿಮ್ಗೆ ಸಾಧ್ಯವೇ ಇಲ್ಲ. ಜಗತ್ತು ಸತ್ಯ, ಜಗತ್ತು ಸತ್ಯ ಅನ್ನೋದನ್ನು ಒಪ್ಪದೇನೆ ಜಗತ್ತನ್ನು ತಪ್ಪು ಅಂತ, ಜಗತ್ತನ್ನು ಸುಳ್ಳು ಅಂತ ಹೇಳುವವರು ಕಳ್ಳರು ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಆಚಾರ್ಯ. ಪ್ರಾಕಾಶ್ಯಾಹ್ಯತೆ ತಸ್ಕರಾಹ, ಮೈತ್ರಾಯಣಿ ಶ್ರುತಿ ಅಂತ ಶ್ರುತಿ ಹೇಳ್ತಾರೆ. ಯಾರು ಜಗತ್ತನ್ನ ಸತ್ಯ ಅಂತ ಒಪ್ಪೋದಿಲ್ಲ ಹಗಲುಗಳ್ಳರು ಅಂತ ಒಂದು ಶ್ರುತಿ ಹೇಳ್ತಾರೆ. ಅದು ಇಲ್ಲಿ ತನಕ ಆಚಾರ್ಯರನ್ನು ಸ್ವಂತ ಇಷ್ಟು ಸ್ಪಷ್ಟವಾಗಿ ಅದ್ವೈತಗಳನ್ನು ಬೈದಿರಬೇಕಾದ್ರೆ ಆಚಾರ್ಯರು ಇದನ್ನು ತಾವೇ ರಚನೆ ಮಾಡಿರಬೇಕು. ಇಂಥ ಒಂದು ವೇದವಾಕ್ಯ ಇಲ್ಲ ಅಂತ ಜನ ಅಂತಿದ್ರು ಇಲ್ಲಿ ತನಕ. ಆದರೆ ಇತ್ತೀಚಿನ ಒಂದ್ ಕಡೆ ಅದೆಲ್ಲೋ ಗುಜರಾತ್ನಲ್ಲೋ ಎಲ್ಲೋ ಪ್ರಿಂಟ್ ಆಯ್ತು. ಆ ಪ್ರಿಂಟ್ ಆದದ್ದು ಅವ್ರು ಯಾರೋ ಮಾಧವರು ಪ್ರಿಂಟ್ ಮಾಡಿದ್ದಲ್ಲ. ಅದನ್ನ ಮಾಧವರು ಪ್ರಿಂಟ್ ಮಾಡಿದ್ರೆ ನಮಗೆ ಬೇಕಾದಂತೆ ಯಾವ್ದಾವ್ದನ್ನು ನಡುವೆ ಸೇರಿಸಿರ್ತಾರೆ ಅಂತ ಅನ್ಬೋದು. ಯಾರೋ ಪ್ರಿಂಟ್ ಮಾಡಿದವರು. ಅದರಲ್ಲಿ ನೋಡಿದ್ರೆ ಮೈತ್ರಾಯಣಿ ಸಂಹಿತಾದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ ಮಾತಿದೆ. ಆಚಾರ್ಯರು ಇದನ್ನು ತತ್ವನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಇಂಥ ಪ್ರಬಲವಾದ ವೇದವಾಕ್ಯಗಳನ್ನ ಜಗತ್ ಸತ್ಯತ್ವ ಸಮರ್ಥನೆಗಾಗಿ, ತಾರತಮ್ಯ ಸಮರ್ಥನೆಗಾಗಿ, ಪರಮಾತ್ಮನ ಸರ್ವೋತ್ತಮತ್ವದ ಸಮರ್ಥನೆಗಾಗಿ ಅವರು ಪ್ರಯೋಗ ಮಾಡ್ತಾರೆ. ಆ ಪ್ರಯೋಗ ಮಾಡಿದ ವೇದವಾಕ್ಯಗಳು ಆನೆ ಇದ್ದಂತೆ. ಸೂಪಪತ್ತಿ ಮಹಾಪತ್ತಿ ವಿಚಿತ್ರ ಸ್ಮೃತಿ ಸಪ್ತಿಕ. ಸೈನ್ಯದಲ್ಲಿ ಕಾಲಾಳುಗಳು ಇರ್ತಾರಲ್ಲ, ಆಚಾರ್ಯರ ಸೈನ್ಯದಲ್ಲಿ, ಈ ಉಪನ್ಯಾಸ ಅನ್ನುವ ಸೈನ್ಯದಲ್ಲಿ ಕಾಲಾಳು ಯಾರು? ಉಪಪತ್ತಿ, ಯುಕ್ತಿಗಳನ್ನು ತೋರಿಸ್ತಾರೆ ಆಚಾರ್ಯರು. ಯಾವ ವೇದವಾಕ್ಯಕ್ಕೆ ಹೇಗೆ ಅರ್ಥ ಮಾಡಬೇಕು, ಹೇಗೆ ಅರ್ಥ ಮಾಡಿದ್ರೆ ತಪ್ಪು, ಹೇಗೆ ಅರ್ಥ ಮಾಡಿದ್ರೆ ಸರಿ, ಇದನ್ನೆಲ್ಲ ಆಚಾರ್ಯ ತೋರಿಸ್ತಿರ್ತಾರೆ. ಈ ಉಪಪತ್ತಿಗಳು, ಯುಕ್ತಿಗಳೇ ಮಹಾಪತ್ತಿ. ಪತ್ತಿ ಅಂದ್ರೆ ಕಾಲಾಳು. ಸೈನ್ಯದಲ್ಲಿ ಕುದುರೆ, ಸೈನ್ಯದಲ್ಲಿ ಕುದುರೆ ಇರ್ತದಲ್ಲ, ಆಚಾರ್ಯರ ಉಪನ್ಯಾಸ ಅನ್ನುವ ಸೈನ್ಯದಲ್ಲಿ ಕುದುರೆ ಯಾವುದು ಅಂತಂದ್ರೆ ವಿಚಿತ್ರ ಸ್ಮೃತಿ ಸಪ್ತಿಕ. ಇಲ್ಲಿ ತನಕ ಯಾರು ಕೇಳದೇ ಇರೋ ಗ್ರಂಥಗಳನ್ನೆಲ್ಲ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ವೇದವಾಕ್ಯಗಳನ್ನೂ ಉಲ್ಲೇಖ ಮಾಡ್ತಾರೆ, ಅದ್ರ ಜೊತೆ ಬೇರೆ ಬೇರೆ ಪೌರುಷೇಯ ಗ್ರಂಥಗಳನ್ನು ಉಲ್ಲೇಖ ಮಾಡ್ತಾರೆ. ದತ್ತಾತ್ರೇಯ ಯೋಗ ಅಂತಾರೆ. ದತ್ತಾತ್ರೇಯ ಯೋಗವನ್ನು ರಚನೆ ಮಾಡಿದಂತ ಜನ ಕೇಳಿ ಬಲ್ಲರು. ದತ್ತಾತ್ರೇಯ ಯೋಗ ಎಲ್ಲಿದೆ ಅದ್ರದ್ದು ಒಂದೆರಡು ವಾಕ್ಯ ಆದ್ರೂ ಯಾರಿಗೂ ಗೊತ್ತಿರಲಿಲ್ಲ. ಇತಿ ದತ್ತಾತ್ರೇಯ ಯೋಗೆ ಅಂತಾರೆ ಒಂದ್ ಕಡೆ. ಇವೆಲ್ಲ ವಿಚಿತ್ರವಾದ ವೇದವಾಕ್ಯಗಳು. ಇತಿ ಋಕ್ ಸಂಹಿತಾಯಾಮ್ ಅಂತಾರೆ. ಅಂದ್ರೆ ಅದು ಋಗ್ವೇದ ಅಲ್ಲ, ಋಗ್ವೇದದ ಅರ್ಥವನ್ನು ವಿವರಣೆ ಮಾಡುವಂತಹ ಒಂದು ಪೌರುಷೇಯ ಗ್ರಂಥ. ಯಾರೋ ಬೇರೆ ಪರಮಾತ್ಮನ ಅವತಾರಗಳು ಅಥವಾ ಸ್ವಯಂ ಆಚಾರ್ಯರು, ಯಾರೋ ಬ್ರಹ್ಮನು ಮತ್ತಾರೋ ರಚನೆ ಮಾಡಿದ್ದು. ಅದಕ್ಕೆ ಬಹಳ ವಿಚಿತ್ರ ಇದು ಅಂತಂತಾರೆ. ನಮಗೆ ಕೂರ್ಮ ಪುರಾಣ ಗೊತ್ತು, ಇತಿ ಮಹಾಕೌರ್ಮೆ ಅಂತಾರೆ. ಮಹಾಕೂರ್ಮ ಪುರಾಣ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇತಿ ಮಹಾವಾರಾಹೇ ಅಂತಾರೆ. ಹೀಗೆ ಬೇರೆ 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 ಗ್ರಂಥಗಳಿಂದ ಆಚಾರ್ಯರು ಆ ಶ್ಲೋಕಗಳನ್ನು ಉದಾಹರಿಸ್ತಾರೆ. ಅವೆಲ್ಲ ವಿಚಿತ್ರ, ನಮಗೆ ಗೊತ್ತೇ ಇಲ್ಲ. ಅವು ಕುದುರೆಗಳಿದ್ದಂತೆ. ಹೀಗೆ ಆ ಸೈನ್ಯದಂತೆ ಆಚಾರ್ಯರ ಮಾತು ಹೊರಗೆ ಬಂತು.
ವರ್ಧಿತೋರ್ಮಿ ಹರಿಪ್ರೇಷ್ಠ ಸುಪಯೋದರ ಸುಸ್ವನ ಸವಿತಾನ ಪ್ರಕಾಶಾರ್ಥ ಸಾಗರಿ ಶ್ರೀರಿವಾಪರ. ಇದೊಂದು ಬಹಳ ವಿಶಿಷ್ಟವಾದ ಶ್ಲೋಕ. ಮತ್ತು ಆಚಾರ್ಯರ ಸೈನ್ಯ, ಈ ಆಚಾರ್ಯರ ಪ್ರವಚನ ಹೇಗಿತ್ತು ಅದನ್ನ 4-5 ಸಂಗತಿಗಳಿಗೆ ಹೋಲಿಸಬಹುದು. ಸೇನೆಗೆ, ಲಕ್ಷ್ಮೀದೇವಿಗೆ, ಸಮುದ್ರದ ಒಂದು ಸೊಬಗು, ಹಾಗೆ ಸಗರನ ಮಕ್ಕಳು ಸಮುದ್ರವನ್ನೆಲ್ಲ ತೋಡಿ ತಮ್ಮ ವಿಜಯವನ್ನು ಮುಂದುವರಿಸಿದ್ರಲ್ಲ, ಆ ಸಗರನ ಮಕ್ಕಳ ಒಂದು ವೈಭವ, ಇವೆಲ್ಲದಕ್ಕೂ ಕೂಡ ಈ 5 ಸಂಗತಿಗಳು, ಈ 5 ಸಂಗತಿಗಳಿಗೂ ಸಮಾನವಾದಂಥ ಕೆಲವು ವಿಶೇಷಣಗಳನ್ನು ಇಲ್ಲಿ ಹೇಳ್ತಾರೆ. ಕಾಳಿದಾಸನ ಕೆಲವು ಕಾವ್ಯ ಮೊದಲಾದ ಕಡೆ ಒಂದೊಂದು ಶಬ್ದಕ್ಕೆ 2 ಅರ್ಥ ಇರೋದೆಲ್ಲ ಬೇಕಾದಷ್ಟು ಕಡೆ ಇದೆ. ಒಂದು ಶಬ್ದಕ್ಕೆ 5 ಅರ್ಥ ಇರುವಂತಹ ಒಂದು ವಿಶಿಷ್ಟವಾದ ಶ್ಲೋಕಗಳನ್ನ ಎಲ್ಲಾದರೂ ನೋಡಿದ್ದೀರಾ, ಎಲ್ಲಾದರೂ ಕೇಳಿದ್ದೀರಾ ಅಂತಂದ್ರೆ ಅದು ಸುಲಭವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಸಿಗೋದಿಲ್ಲ. ಅಂತ ಕೆಲವು ವಿಶಿಷ್ಟವಾದ ಪ್ರಯೋಗಗಳನ್ನು ಇಲ್ಲಿ ನಾರಾಯಣ ಪಂಡಿತರು ಮಾಡ್ತಾರೆ. ವರ್ಧಿತೋರ್ಮಿ ಹರಿಪ್ರೇಷ್ಠ, ಈ ಉಪನ್ಯಾಸ ಭಾರತಿ ಆಚಾರ್ಯರ ಪ್ರವಚನ ಏನಿದೆ ಇದು ವರ್ಧಿತೋರ್ಮಿ ಹರಿಪ್ರೇಷ್ಠ, ಇದು ಮೊದಲನೇ ವಿಶೇಷಣ. ಈ ಮೊದಲನೇ ವಿಶೇಷಣವನ್ನ ಉಪನ್ಯಾಸಕ್ಕೆ, ಸೈನ್ಯಕ್ಕೆ, ಲಕ್ಷ್ಮೀದೇವಿಗೆ, ಸಮುದ್ರದ ಶೋಭೆಗೆ ಮತ್ತು ಸಗರನ ಪುತ್ರರ ವಿಜಯಕ್ಕೆ, ಇಷ್ಟೆಲ್ಲದಕ್ಕೂ ಕೂಡ ಆ ವರ್ಧಿತೋರ್ಮಿ ಹರಿಪ್ರೇಷ್ಠ ಅಂತ ಸಮನ್ವಯ ಮಾಡಬೇಕು. ಮೊದಲನೇದಾಗಿ ಪ್ರವಚನ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದಾಗಿದೆ. ಭಗವಂತ ಕೇಳಿ ಸಂತೋಷ ಪಡೋದಾದ್ರೆ ಅಂಥವ್ರ ಪ್ರವಚನವನ್ನು. ಭಗವಂತ ಎಂಥವನು ಅಂದ್ರೆ ವರ್ಧಿತೋರ್ಮಿ, 6 ತರಂಗಗಳನ್ನು ನಾಶ ಮಾಡ್ತಾನೆ ಭಗವಂತ ಕೆಲವರಿಗೆ, ಇನ್ನು ಕೆಲವರಿಗೆ ಅದೇ 6 ತರಂಗಗಳನ್ನು ಹೆಚ್ಚು ಮಾಡ್ತಾನೆ. ಆ ತರಂಗ ಅಂದ್ರೆ ಯಾವುದು? ಒಂದು ವಿಶಿಷ್ಟವಾದ ಸಂಗತಿ. ಈ ಸಂಸಾರದಲ್ಲಿ 6 ತರಂಗಗಳಂತೆ: ಶೋಕ, ಮೋಹ, ಜರಾ, ವ್ಯಾಧಿ, ಕ್ಷುತ್ಪಿಪಾಸೆ, ಷಡೂರ್ಮಯ. ಶೋಕ ದುಃಖ, ಮೋಹ ಅಂತಂದ್ರೆ ಏನ್ ಮಾಡಬೇಕು ಅಂತ ತಿಳಿಯದೇ ಇರುವಿಕೆ, ಜರ ಮುಪ್ಪು, ವ್ಯಾಧಿ ರೋಗ, ಮತ್ತೆ ಹಸಿವು ನೀರಡಿಕೆ. ಇವು 6 ತರಂಗಗಳು ಈ ಸಂಸಾರ ಅನ್ನುವಂಥ ಸಾಗರದಲ್ಲಿ. ಇವುಗಳನ್ನ ಭಗವಂತ ವರ್ಧಿತ ಮಾಡ್ತಾನೆ. ವರ್ಧನ ಮಾಡೋದು ಅಂತಂದ್ರೆ ಬೆಳೆಸ್ತಾನೆ ಅಂತ ಕೂಡ ಅರ್ಥ, ಛೇದನ ಮಾಡ್ತಾನೆ ಅಂತ ಕೂಡ ಅರ್ಥ. ಆ ಸಂಸ್ಕೃತ ಧಾತುವಿಗೆ ಅಂತ ಒಂದು ವಿಶಿಷ್ಟವಾದ ಅರ್ಥ ಇದೆ. ತನ್ನ ಭಕ್ತರಾದ್ರೆ ಈ 6 ತರಂಗಗಳನ್ನ ಕತ್ತರಿಸಿ ಹಾಕ್ತಾನೆ. ಭಕ್ತರಲ್ಲದೆ ಇದ್ದವರು ತನ್ನಿಂದ ವಿಮುಖರಾದರೆ ಅವರಿಗೆ ಇವನ್ನು ಹೆಚ್ಚು ಮಾಡ್ತಾನೆ. ಈ ಶೋಕ, ಮೋಹ, ಜರ, ವ್ಯಾಧಿ, ಕ್ಷುತ್, ಪಿಪಾಸ ಇವುಗಳನ್ನು ಹೆಚ್ಚು ಮಾಡ್ತಾನೆ. ಅಂಥ ಭಗವಂತನಿಗೆ ಈ ಉಪನ್ಯಾಸ ಬಹಳ ಪ್ರಿಯವಾದದ್ದು. ಮುಂದೆ ಸೈನ್ಯ. ಆ ಸೈನ್ಯವೂ ಕೂಡ ವರ್ಧಿತೋರ್ಮಿ ಹರಿಪ್ರೇಷ್ಠ. ಆ ಸೈನ್ಯದಲ್ಲಿ ರಥವನ್ನು, ಈ ಕುದುರೆಗಳನ್ನು ನಿಯಂತ್ರಿಸುವ ಸವಾರರು, ಆನೆಗಳನ್ನು ನಿಯಂತ್ರಿಸುವಂತಹ ಮಾವುತರೆಲ್ಲ ಇರ್ತಾರಲ್ಲ, ಅವರು ಆ ಕುದುರೆ, ಆನೆ ಮೊದಲಾದವುಗಳನ್ನು ಮುನ್ನಡೆಸ್ತಿರ್ತಾರೆ. ಅವರು ಆ ಸೈನ್ಯದ ಒಟ್ಟಾರೆ ಗತಿಯನ್ನು ನಿಯಂತ್ರಿಸ್ತಿರ್ತಾರೆ. ವರ್ಧಿತೋರ್ಮಿ ಹರಿಪ್ರೇಷ್ಠ. ಹರಿ ಅಂತಂದ್ರೆ ಆ ಕುದುರೆಗಳು. ಇಲ್ಲಿ ತನಕ ಹರಿ ಅಂತಂದ್ರೆ ಪರಮಾತ್ಮ ಅಂತ ಬಂತು. ಹರಿ ಅನ್ನೋ ಶಬ್ದಕ್ಕೆ ಕುದುರೆ ಅಂತ ಕೂಡ ಅರ್ಥ ಇದೆ. ಕುದುರೆಗಳನ್ನ, ಆನೆಗಳನ್ನ ಅವರೆಲ್ಲ ನಿಯಂತ್ರಿಸುವುದರಿಂದ ಆ ಒಟ್ಟಾರೆ ಸೈನ್ಯದ ಗತಿಗೆ, ಸೈನ್ಯದ ಪ್ರಯಾಣ ಏನಿದೆ ಅದಕ್ಕೊಂದು ಸೊಬಗು ಬಂದಿರ್ತದೆ. ಅದಕ್ಕಿದು ಹರಿಪ್ರೇಷ್ಠ. ಮತ್ತೆ ಇದನ್ನೇ ಲಕ್ಷ್ಮೀದೇವಿಗೂ ಕೂಡ ಇದೇ ವಿಶೇಷಣವನ್ನು ಕೊಡಬಹುದು. ಅದು ಹೇಗೆ ಅಂತಂದ್ರೆ, ಹರಿ ಅಂದ್ರೆ ಇಲ್ಲಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾದವಳಾಕೆ. ಮುಂದೆ ಇರುವಂಥದ್ದು ಸಮುದ್ರದ ಶೋಭೆ. ಆ ಸಮುದ್ರದ ಶೋಭೆನೂ ಕೂಡ ವರ್ಧಿತೋರ್ಮಿ ಹರಿಪ್ರೇಷ್ಠ. ಅಲ್ಲಿ ಈ ಸಮುದ್ರದಲ್ಲಿ ನಾನಾ ಥರದ ತರಂಗಗಳು ಹೇಳ್ತಿರ್ತಾವಲ್ಲ, ಆ ತರಂಗ ಹೇಳ್ತಾವೆ ಯಾಕೆ ಅಂದ್ರೆ ಚಂದ್ರನ ಕಾರಣದಿಂದಾಗಿ. ಚಂದ್ರ ಮೇಲಿದ್ದಾಗ ಆಕಾಶದಲ್ಲಿ ಆ ಚಂದ್ರನ ಸೆಳೆತದಿಂದಾಗಿ ತರಂಗಗಳು ಹೆಚ್ಚಾಗ್ತಿರ್ತವೆ. ಅಂಥ ಸಮುದ್ರದ ವೈಭವ. ಹಾಗೆ ಸಗರನ ಮಕ್ಕಳು ತಮ್ಮ ತಂದೆ ಒಂದು ಕುದುರೆಯನ್ನು ಕಳ್ಕೊಂಡಿದ್ನಲ್ಲ ಅಶ್ವಮೇಧ ಯಜ್ಞ ಮಾಡುವಾಗ, ಆ ಕುದುರೆಯನ್ನು ಹುಡುಕ್ಲಿಕ್ಕಾಗಿ ಅವರೆಲ್ಲ ಕಡೆ ಸಂಚಾರ ಮಾಡಿದ್ರು. ಅದರಿಂದ ಎಲ್ಲಿ ಹರಿ ಅಂತಂದ್ರೆ ಆ ಕುದುರೆ. ಆ ಕುದುರೆಯನ್ನು ಹುಡುಕ್ಲಿಕ್ಕಾಗಿ ಅವರು ಪ್ರಯಾಣ ಮಾಡಿದ್ರು, ಮತ್ತೆ ತಮ್ಮ ಪರಾಕ್ರಮದಿಂದ ಜಗತ್ತನ್ನೆಲ್ಲ ನಡಗಿಸಿಬಿಟ್ರು. ಹೀಗೆ ವರ್ಧಿತೋರ್ಮಿ ಹರಿಪ್ರೇಷ್ಠ ಅಂತಂದ್ರೆ ಅವರೆಲ್ಲರಿಗೂ ಅನ್ವಯ ಆಗುವಂಥ ಈ 5 ಸಂಗತಿಗಳಿಗೂ ಹೊಂದುವಂಥ ಒಂದು ವಿಶೇಷಣ. ಸುಪಯೋಧರ ಸುಸ್ವನ. ಆಚಾರ್ಯರ ಧ್ವನಿಯ ಗಾಂಭೀರ್ಯ ಹೇಗಿತ್ತು ಅಂತಂದ್ರೆ ಮೋಡದ ಗುಡುಗಿನಂತೆ. ತೀರಾ ಕೀರಳು ಧ್ವನಿ ಕೆಲವ್ರದ್ದು ಇರ್ತದಲ್ಲ, ಹಾಗಲ್ಲ, ಕೇಳಲಿಕ್ಕೆ ಅತ್ಯಂತ ಮಧುರವಾದಂತಹ ಧ್ವನಿ. ಆದರೆ
ಗಂಡಸಿನ ಒಂದು ಗಡಸು ಏನಿರ್ತದೆ ಅದಕ್ಕೆ ಸಹಜವಾದಂಥ ಧ್ವನಿ. ಪಯೋಧರ ಅಂದ್ರೆ ಮೋಡ. ಇದು ಆಚಾರ್ಯರಿಗೆ ಹೊಂದಾಣಿಕೆ ಆಯಿತು, ಆಚಾರ್ಯರ ಪ್ರವಚನಕ್ಕೆ. ಸೈನ್ಯವೂ ಕೂಡ ಹಾಗೆ. ಸೈನ್ಯ ಮುಂದೆ ಹೋಗ್ತಾ ಹೋಗ್ತಾ ಘೋಷಣೆಗಳನ್ನು ಮಾಡ್ತಿರ್ತದೆ ಮತ್ತು ನಾನಾ ಥರದ ವಾದ್ಯಗಳನ್ನೆಲ್ಲ ಮೊಳಗಿಸ್ತಿರ್ತದೆ. ಅದೆಲ್ಲ ಮೋಡದ ಗುಡುಗಿನಂತೆ ಇರ್ತದೆ. ಲಕ್ಷ್ಮೀದೇವಿ ಸುಪಯೋಧರ ಸುಸ್ವನ. ಪಯೋಧರ ಅಂತಂದ್ರೆ ಎದೆ ಅಂತ ಅರ್ಥ. ಲಕ್ಷ್ಮೀದೇವಿ ದ್ವಾತ್ರಿಂಶ ಲಕ್ಷಣ ಪೂರ್ಣರಾದ್ದರಿಂದ ಇಂಪಾದ ಧ್ವನಿ ಇದ್ದವಳು, ಮತ್ತೆ 32 ಲಕ್ಷಣಗಳಿಂದ, ಸ್ತ್ರೀತ್ವದ ಲಕ್ಷಣಗಳಿಂದ ಕೂಡಿದವಳು. ಈ ಸಮುದ್ರವೂ ಕೂಡ ತನ್ನ ತರಂಗಗಳ ಮೂಲಕ ಶಬ್ದ ಮಾಡ್ತಿರ್ತದಲ್ಲ. ಸಮುದ್ರದ ಹತ್ತ ಹೋಗಿ ನಿಂತರೆ ಆ ಮೋಡದ ಗುಡುಗಿನಂತೆ ಸಮುದ್ರದ ಶಬ್ದ ಕೇಳ್ತಿರ್ತದೆ. ಹೀಗೆ ಪಯೋಧರ ಅಂತಂದ್ರೆ ಮೋಡ, ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಕೂಡ. ಸಗರನ ಮಕ್ಕಳು ಕೂಡ ಯುದ್ಧ ಮಾಡ್ಲಿಕ್ಕೆ ಹೊರಟಾಗ ಅದು ಒಂದು ದೊಡ್ಡ ಸೈನ್ಯವೇ ಅಲ್ಲ. ಸೈನ್ಯ ಆದ್ರಿಂದ ಆ ಸಗರನ ಮಕ್ಕಳು ಯುದ್ಧ ಮಾಡ್ತಾ ಮಾಡ್ತಾ ಹೋದಾಗ ಅವರ ಧ್ವನಿಯೂ ಕೂಡ ಮೋಡದ ಗುಡುಗಿನಂತೆ ಇತ್ತು. ಹೀಗೆ ಮೊದಲನೇ ಅರ್ಧದಲ್ಲಿ ಬಂದಂತಹ ಎರಡೂ ವಿಶೇಷಣಗಳು ಇವು 5 ಸಂಗತಿಗಳಿಗೂ ಹೊಂದಾಣಿಕೆ ಆಗ್ತವೆ. ಸವಿತಾನ ಪ್ರಕಾಶಾರ್ಥ. ಆಚಾರ್ಯರ ಪ್ರವಚನ ಏನು ಹೇಳಬೇಕಾದ್ದೆಲ್ಲವನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ವಿಸ್ತೃತವಾಗಿ ಹೇಳುವಂತಹ ಪ್ರವಚನ ಅದು. ಅದು ಇದೇ ವಿಶೇಷಣ ಸೈನ್ಯಕ್ಕೂ ಹೊಂದಬೇಕು. ತನ್ನ ಒಂದು ಪರಾಕ್ರಮದಿಂದ ಆ ಸೈನ್ಯ ಶತ್ರುಗಳನ್ನು ಹೆದರಿಸ್ತಿರ್ತದೆ. ಆ ಸೈನ್ಯ ಒಂದಾದ್ಮೇಲೆ ಒಂದು ಬರ್ತಿರೋದನ್ನು ನೋಡಿದ್ರೆ ಶತ್ರುಗಳನ್ನು ಹೆದರಿಸುವಂತಹ ಒಂದು ಕೆಲಸವನ್ನು ಮಾಡ್ತಿರ್ತದೆ. ಹೀಗೆ ಸವಿತಾನ ಪ್ರಕಾಶಾರ್ಥ ಅನ್ನೋದು ಸೈನ್ಯಕ್ಕೂ ಹೊಂದುತ್ತದೆ, ಲಕ್ಷ್ಮಿಗೂ ಹೊಂದುತ್ತದೆ. ಯಾಕೆ ಲಕ್ಷ್ಮಿಗೆ ಹೊಂದುತ್ತದೆ ಅಂತಂದ್ರೆ ಪ್ರಕಾಶ ಅಂದ್ರೆ ತೇಜಸ್ಸು. ಲಕ್ಷ್ಮಿ ತೇಜಸ್ಸಿಗೆ ಅಭಿಮಾನಿ. ಅದನ್ನ ಹಿಂದೊಂದ್ಸಲ ಹರಿಕಥಾಮೃತಸಾರದಲ್ಲಿ ನಾವು ನೋಡಿದ್ವಿ. ತೇಜಸ್ಸು ಅಪ್ ಅನ್ನ. ತೇಜಸ್ಸಿಗೆ ಲಕ್ಷ್ಮೀದೇವಿ ಅಭಿಮಾನಿ, ಅಪ್ಪಿಗೆ ಮುಖ್ಯ ಪ್ರಾಣ ಅಭಿಮಾನಿ. ಆದ್ರಿಂದಲೇ ನೀರು ಕುಡಿದಾಗಲೇ ಮನುಷ್ಯನಿಗೆ ಜೀವಂತ ಇದ್ದೀನಿ ಅಂತ ಅನಿಸ್ತದೆ. ಅನ್ನಕ್ಕೆ ಅಭಿಮಾನಿ ರುದ್ರ ಅಂತ ಹೀಗೆಲ್ಲ ಅಲ್ಲಿ ಹಿಂದೊಂದು ಕಡೆ ಬಂತು. ನಾನು ಕೊನೆಯದೆರಡನ್ನ ಏನಾದ್ರು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹೇಳಿದ್ನೇನೋ. ಅಂತೂ ತೇಜಸ್ಸಿಗಂತೂ ಲಕ್ಷ್ಮೀದೇವಿ ಅಭಿಮಾನಿ. ಆ ತೇಜಸ್ಸಿಗೆ ಅಭಿಮಾನಿ ಆದ್ರಿಂದ ಅವಳು ಸವಿತಾನ ಪ್ರಕಾಶಾರ್ಥ. ಸಮುದ್ರದ ಆ ವೈಭವ ಏನಿದೆ, ಸಮುದ್ರದ ಸೊಬಗು, ಅದು ಕೂಡ ಸವಿತಾನ ಪ್ರಕಾಶಾರ್ಥ. ಯಾಕೆಂತಂದ್ರೆ ಅದರ ಸಾಗರದ ಆಳದಲ್ಲಿ ಮುತ್ತು ರತ್ನ ಮೊದಲಾದದ್ದಿವೆ. ಅಂಥ ಅಮೂಲ್ಯವಾದ ವಸ್ತುಗಳನ್ನು ಒಳಗೊಂಡದ್ರಿಂದ ಯಾರು ತನ್ನಲ್ಲಿ ಬಂದು ಅದನ್ನು ಹುಡುಕ್ತಾರೆ ಅಂಥವರಿಗೆ ಆ ವಸ್ತುಗಳನ್ನೆಲ್ಲ ಅದು ತೋರಿಸ್ತದೆ. ಆದ್ರಿಂದ ಸವಿತಾನ ಪ್ರಕಾಶಾರ್ಥ. ಸಗರನ ಮಕ್ಕಳು ಕೂಡ ತಾವು ಕಳ್ಕೊಂಡಂತಹ ವಸ್ತುವನ್ನು ಈಗ ಹುಡುಕಬೇಕಾಗಿದೆ. ತಮ್ಮ ಕುದುರೆ, ಆ ಕುದುರೆಯನ್ನು ಹುಡುಕ್ಲಿಕ್ಕಾಗಿ ಅವರಿಗೆ ಹೋಗ್ಬೇಕಾ, ಅಲ್ಲೆಲ್ಲ ಓಡಾಡ್ತಿದ್ದಾರೆ. ಕಪಿಲ ಋಷಿ ಆಶ್ರಮಕ್ಕೂ ಕೂಡ ಬಂದಿದ್ದಾರೆ. ಅಲ್ಲಿ ವಿತಾನ ಅಂದ್ರೆ ಯಜ್ಞ, ತಮ್ಮ ತಂದೆ ಮಾಡುವಂತ ಯಜ್ಞ. ಆ ಯಜ್ಞದ ಕುದುರೆ ಎಲ್ಲೋ ಕಳೆದು ಹೋಗಿದೆ. ಕಳೆದು ಹೋದ ಕುದುರೆಯನ್ನ ಹುಡುಕ್ಲಿಕ್ಕಾಗಿ ಅವರು ಓಡಾಡ್ತಿದ್ದಾರೆ. ಹೀಗೆ ಸವಿತಾನ ಪ್ರಕಾಶಾರ್ಥ, ಸುಪಯೋಧರ ಸುಸ್ವನ, ವರ್ಧಿತೋರ್ಮಿ ಹರಿಪ್ರೇಷ್ಠ, ಇವೆಲ್ಲ ಸಂಗತಿಗಳು ಆಚಾರ್ಯರ ಪ್ರವಚನಕ್ಕೆ, ಸೈನ್ಯಕ್ಕೆ, ಮತ್ತೆ ಲಕ್ಷ್ಮೀದೇವಿಗೆ, ಸಮುದ್ರದ ಸೊಬಗಿಗೆ, ಮತ್ತೆ ಸಗರನ ಪುತ್ರರ ಒಂದು ವೈಭವಕ್ಕೆ, ಇದೆಲ್ಲದಕ್ಕೂ ಕೂಡ ಹೊಂದಾಣಿಕೆ ಆಗುವಂಥ ವಿಶೇಷಣಗಳು. ಹೀಗೆ ಆಚಾರ್ಯರ ಪ್ರವಚನ ಮುಂದುವರೆದಿತ್ತು. ಆಚಾರ್ಯರ ಪ್ರವಚನವನ್ನು ಗಂಗೆಗೂ ಕೂಡ ಹೋಲಿಸಬಹುದಂತ. ಯಾಕೆ ಗಂಗೆಗೆ ಹೋಲಿಸಬಹುದು ಅಂತಂದ್ರೆ, ಗಂಗೆ ಏನ್ ಮಾಡಿತ್ತು ಅದನ್ನು ಆಚಾರ್ಯರ ಪ್ರವಚನವೂ ಕೂಡ ಮಾಡಿದೆ. ಗಂಗೆ ಪದ್ಮೇಶ ಅಂದ್ರೆ ಪರಮಾತ್ಮನ ಪಾದಕಮಲವನ್ನ ಆಶ್ರಯಿಸಿಕೊಂಡಿದೆ, ಅಲ್ಲಿಂದ ಬಂದದ್ದು. ಆಚಾರ್ಯರ ಪ್ರವಚನ ಅಂತೂ ಯಾವತ್ತೂ ಪರಮಾತ್ಮನ ಸ್ವರೂಪವನ್ನೇ ವಿವರಣೆ ಮಾಡುವಂಥದ್ದು. ಕೇವಲ ವ್ಯರ್ಥವಾದ ಪ್ರವಚನ ಅವರು ಮಾಡುವವರಲ್ಲ. ಆದ್ರಿಂದ ಪ್ರವಚನ ಮತ್ತು ಗಂಗೆಗೆ ಎರಡಕ್ಕೂ ಹೋಲಿಕೆ ಇದೆ. ಕೃತ್ಯಾಂಗಂ ಪದ್ಮಜನ್ಮನಃ. ಈ ಗಂಗೆ ಪದ್ಮಜನ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನ ಕೆಲವು ಕಾರ್ಯಗಳಿಗೆ ಆತ ಪರಮಾತ್ಮನ ಕಾಲನ್ನು ತೊಳೆದ, ನೀರನ್ನು ಉಪಯೋಗ ಮಾಡಿ. ಬ್ರಹ್ಮಾಂಡ ಕಟಾಹದಿಂದ ನೀರೇನು ಹೊರಗೆ ಬಂತು, ಪರಮಾತ್ಮನ ಕಾಲನ್ನು ತೊಳೆದ. ಕೃತ್ಯ ಅಂದ್ರೆ ಅವನ ಆಹ್ನಿಕ, ಅವನು ಮಾಡಿದಂಥ ಪೂಜೆ, ಅದಕ್ಕೆಲ್ಲ ಇದೊಂದು ಸಾಧನವಾಗಿ ಸಿಕ್ಕಿತ್ತು ಆ ಗಂಗೆ. ಮತ್ತೆ ಆಚಾರ್ಯರ ಪ್ರವಚನ ಕೃತ್ಯಾಂಗಂ ಪದ್ಮಜನ್ಮನಃ. ಯಾಕೆಂತಂದ್ರೆ ಆಚಾರ್ಯರು ಇಂಥ ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿ ಶಿಷ್ಯರಿಗೆಲ್ಲ ಅದನ್ನು ಉಪದೇಶ ಮಾಡಿ ಮುಂದೆ ಅವ್ರ ಗುರಿ ಏನು, ಈ ಮುಖ್ಯ ಪ್ರಾಣನ ಪದವಿ ನಂತರ ಮುಂದಿನ ಗುರಿ ಅಂದ್ರೆ ಪದ್ಮಜನ್ಮನಃ, ನಾಳೆ ಚತುರ್ಮುಖನ ಪದವಿಗೆ ಏರುವಂಥವ್ರು. ಅದಕ್ಕೆ ಅವರ ಸಾಧನೆ ಇದೆಲ್ಲ. ಮೂಲ ರೂಪದಲ್ಲೂ ಸಾಧನೆ. ಹನುಮ ಭೀಮ ಮಧುರಾಗಿದ್ದಾಗಲೂ ಕೂಡ ಅವರು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ಪರಮಾತ್ಮನನ್ನು ತುಷ್ಟನನ್ನಾಗಿ ಮಾಡಿ ಚತುರ್ಮುಖ ಪದವಿಗೆ ಹೋಗಿ ಮುಂದೆ ಮುಕ್ತನಾಗುವರು. ಲಾಲಿತಾ ಶಿರಶೇಷೇನ. ಗಂಗೆಯನ್ನ ಈಶ ಅಂದ್ರೆ ರುದ್ರ
ತನ್ನ ತಲೆಯ ಮೇಲೆ ಧಾರಣೆ ಮಾಡಿದ್ದಾನೆ. ಆಚಾರ್ಯರ ಪ್ರವಚನವನ್ನು ಕೂಡ ಕೇಳಲಿಕ್ಕೆ ಗರುಡ, ಶೇಷ, ರುದ್ರ ಮೊದಲಾದವರು ಬರ್ತಿರ್ತಾರೆ. ಗಂಗೆಯವ ಅಶೇಷ ಪಾವನಿ. ಹೀಗೆ ಗಂಗೆಯಂತೆ ಈ ಗಂಗೆ ಹೇಗೆ ಲೋಕಪಾವನೆಯೋ ಹಾಗೆ ಆಚಾರ್ಯರ ಪ್ರವಚನವೂ ಕೂಡ ಲೋಕಪಾವನ. ಆಚಾರ್ಯ ಏನ್ ಮಾಡಿದ್ರು? ನಾರಾಯಣ ಅನಂತ ಗುಣನಾಗಿದ್ದಾನೆ, ಅವನಿಗೆ ಬ್ರಹ್ಮ ಅಂತ ಹೆಸರು, ವೇದದಿಂದ ಅವನು ತಿಳ್ಕೊಳ್ಬೇಕು, ಅವನು ವಿಶ್ವಕರ್ತ. ಇದನ್ನ ಆಚಾರ್ಯರು, ಸರ್ವಜ್ಞರಾದಂತಹ ಆಚಾರ್ಯರು ವೇದವಾಕ್ಯಗಳ ಮೂಲಕ ಮತ್ತೆ ಯುಕ್ತಿಗಳ ಮೂಲಕ, ಶ್ರುತ್ಯ ಯುಕ್ತ್ಯಾಪಿ ಅಶೀಷದು. ಶ್ರುತಿಗಳಂದ್ರೆ ವೇದವಾಕ್ಯಗಳು, ಯುಕ್ತಿಗಳ ಮೂಲಕವೂ, ಯುಕ್ತಿಗಳಂದ್ರೆ ಬರಡು ಯುಕ್ತಿಗಳನ್ನ, ವೇದವಾಕ್ಯದ ಬೆಂಬಲ ಇಲ್ಲದ ಯುಕ್ತಿಗಳನ್ನ ಅವರು ಪ್ರಯೋಗ ಮಾಡಲಿಲ್ಲ. ವೇದವಾಕ್ಯದ ಪ್ರತ್ಯಕ್ಷ ಪ್ರಮಾಣದ ಬೆಂಬಲ ಇರುವಂತಹ ವೇದವಾಕ್ಯಗಳನ್ನೇ, ಯುಕ್ತಿಗಳನ್ನೇ ಅವರು ಪ್ರಯೋಗ ಮಾಡಿದರು ಅನ್ನುವಲ್ಲಿಗೆ ಈ 15ನೇ ಸರ್ಗದ 8ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತಿನ ಈ ಭಾಗನೂ ಕೂಡ ಸಮಾಪ್ತಿಯನ್ನು ಕಂಡಿದೆ.